ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ನಿನ್ನೆ ಈ ಭಗವಂತನ ವಿಶೇಷಗಳನ್ನು ನಾವು ಅನುಸಂಧಾನ ಮಾಡುವಾಗ ನಾವು ಯಾವ ರೀತಿಯಿಂದಲೂ ಭಗವಂತನನ್ನು ಪರಿಚಯಿಸ್ಲಿಕ್ಕೆ ಹೋದರೆ ಅದು ಅದರದೊಂದು ವಿಶೇಷವಾಗುತ್ತೆ. ಅದೇನೂ ತಿಳಿಯಲಾಗದ್ದು ಅನ್ನೋದು ಕೂಡ ಒಂದು ಗುಣವಾಗುತ್ತೆ. ಹಾಗಾಗಿ ಯಾವುದರಿಂದ ನಾವು ಭಗವಂತನಲ್ಲಿ ಏನೂ ಗುಣಗಳಿಲ್ಲ ಅಂತ ವ್ಯಾವರ್ತ್ಯ ವಿಶೇಷ ನಿಬಂಧನ ಏವ ಅದನ್ನು ನಾವು ವಿಸ್ತಾರ ಮಾಡಿ ಬಿಡಿಸ್ಲಿಕ್ಕೆ ಹೋದಷ್ಟು ಅದು ಮತ್ತಷ್ಟು ವಿಶೇಷಗಳಿಂದ ವ್ಯಾಪ್ತವಾಗಿಯೇ ಹೋಗ್ತಾ ಇರ್ತದೆ. ಅದಿಲ್ಲ, ಇದಿಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ ಅಂತ ಏನಿಲ್ಲ ಅನ್ನುವ ಇಲ್ಲದಿರುವಿಕೆ ಅನ್ನುವ ಗುಣ ಅಲ್ಲಿ ಬಂದೇ ಬರುತ್ತೆ. ಅದನ್ನಾಗಿ ನೀವು ಏನೂ ಇಲ್ಲದ್ದು ಅಥವಾ ಮತ್ತೆ ಒಂದು ವೇಳೆ ಅದು ಶಬ್ದದಿಂದ ಹೇಳಲಿಕ್ಕೆ ಬರುವುದಿಲ್ಲ ಅಂತ ನಾವು ಹೇಳಿದ್ರೆ ಶಬ್ದದಿಂದ ಹೇಳಲಿಕ್ಕೆ ಬರುವುದಿಲ್ಲ ಅನ್ನುವ ಗುಣ ಮತ್ತೆ ಅಲ್ಲಿ ಬಂದೇ ಬಂತು. ಹಾಗಾಗಿ ಯಾವ ಶಬ್ದಗಳಿಗೂ ನಚ ಸರ್ವಶಬ್ದ ಅವಾಚ್ಯಸ್ಯ ಲಕ್ಷ್ಯತ್ವಂ ಬ್ರಹ್ಮತಲ್ಲ ಲಕ್ಷ್ಯ ಮುಚ್ಯತೆ ಅಂತ ಹೇಳುವಲ್ಲಿ ಯಾವ ಶಬ್ದದಿಂದಲೂ ಕೂಡ ಅವನು ಲಕ್ಷ್ಯ ಅಲ್ಲ ಅಂತ ಹೇಳುವುದು ಅಸಾಧ್ಯ. ಯಾಕೆಂದ್ರೆ ಎಲ್ಲಾ ಪದಗಳಿಂದ ವಾಚ್ಯನಾದವನೇ ಲಕ್ಷ್ಯನಾಗ್ತಾನೆ ಹೊರತು ನೀವು ಒಂದು ಕಡೆಯಿಂದ ಅನಿರ್ವಾಚ್ಯ ಅಂತ ಹೇಳುದು, ಇನ್ನೊಂದು ಕಡೆ ಲಕ್ಷ್ಯ ಅಂತ ಹೇಳುದು, ಇದು ಎರಡೂ ಒಂದಕ್ಕೊಂದು ಹೋಲಿಕೆ ಆಗುವಂತಹ ಸಂಗತಿ ಅಲ್ಲ ಅಂತ. ನಚ ಸರ್ವ ಪ್ರಮಾಣ ಗೋಚರಂ ಅಸ್ತಿ ಇತ್ಯತ್ರ ಕಿಂಚಿನ್ಮಾನಂ. ಸರ್ವ ಪ್ರಮಾಣ ಅಗೋಚರಂ, ಇದು ಯಾವ ಪ್ರಮಾಣಕ್ಕೂ ಗೋಚರ ಅಲ್ಲ. ಪ್ರತ್ಯಕ್ಷಕ್ಕೆ ಸಿದ್ಧ ಇಲ್ಲ, ಪ್ರತ್ಯಕ್ಷ ಇಲ್ಲದೆ ಇದ್ರೆ ಅನುಮಾನ ಅಲ್ಲ, ಜೊತೆಗೆ ಯಾರು ಹಿರಿಯರು ಹೇಳಿದ ಮಾತುಗಳು ನಮಗೆ ಪ್ರಮಾಣ ಅಲ್ಲ. ನಮಗೆ ನಾವೇ ಯಾವುದೋ ಒಂದು 4-5 ಸಾಲುಗಳನ್ನು ಇಟ್ಟುಕೊಂಡಿದ್ದೀವಿ, ಅದು ಮಾತ್ರ ನಮಗೆ ಪ್ರಮಾಣ ಅಂತ ಮಾತನಾಡುವಾಗ ಅದು ಕೂಡ ಮತ್ತೆ ಸಮಸ್ಯೆ ಇದೆ. ಆದರೆ ಏನೂ ಪ್ರಮಾಣವೇ ಇಲ್ಲ ಅದನ್ನು ತಿಳಿಲಿಕ್ಕೆ. ಹಾಗಾದ್ರೆ ಇದು ಯಾಕೆ ಈ ಸಾಹಸಗಳೆಲ್ಲ? ಋಷಿಗಳದಿಷ್ಟು ಸಾವಿರ ವರ್ಷಗಳ ಕಾಲ ತಪಗೈದು ಭಗವಂತನನ್ನ ಹೊಂದಬೇಕು ಅಂತ ಪ್ರಯತ್ನ ಮಾಡ್ತಾರಲ್ವಾ, ಯಾವುದಕ್ಕೂ ಅರ್ಥ ಇಲ್ಲ ಅಂತಾಗುತ್ತೆ. ಹಾಗಾಗಿ ಸರ್ವ ಪ್ರಮಾಣ ಅಗೋಚರನಾಗಿದ್ದಾನೆ ಪರಮಾತ್ಮ ಅನ್ನುವ ವಿಷಯದಲ್ಲೂ ಕೂಡ ಯಾವುದೇ ಪ್ರಮಾಣ ಇಲ್ಲ. ಹೇಗೆ 6 ರಸಗಳನ್ನ ವಿವರಿಸಿದ ಮೇಲೆ 7ನೇ ರಸ ಏನು ಅಂತ ಕೇಳಿದ್ರೆ ಹೇಗೆ 7ನೇ ರಸ ಅನ್ನೋದೊಂದು ಇರ್ಲಿಕ್ಕೆ ಸಾಧ್ಯ ಇಲ್ವೋ, ಅವ್ರು ಅದನ್ನೇ ಯಾಕೆ ಹೇಳಿದ್ರು ಅಂತ ಬಹಳ ಆಶ್ಚರ್ಯ. ಬೇರೆ ಇನ್ನೇನು ಹೇಳ್ಬೋದಿತ್ತು. ಈ 9 ರಸಗಳು ಅಂದ್ರೆ ಶೃಂಗಾರ, ವೀರ, ಕರುಣಾದ್ಭುತ, ಹಾಸ್ಯ, 10ನೇದೊಂದಿದೆ ಅಂತ ಹೇಳೋರಿದ್ದಾರೆ, 11ನೇದೊಂದಿದೆ ಅಂತ ಹೇಳೋರಿದ್ದಾರೆ. ಅದಕ್ಕೋಸ್ಕರ ಅವರು ಬೇರೆ ಯಾವುದನ್ನೂ ಹೇಳದೆ ನಮಗೆ ಅನುಭವಕ್ಕೆ ಬರುವ ಬಹಳ ಸರಳವಾದ ಪದಾರ್ಥ ಅಂದ್ರೆ ನಾಲಿಗೆ ರುಚಿ. ಬಣ್ಣಗಳೆಲ್ಲ ಒಬ್ಬೊಬ್ಬರಿಗೆ ಒಂದೊಂದು ತರ ಕಾಣ್ಬೋದು. ಒಬ್ಬನಿಗೆ ಪಿಂಕ್ ಅಂತ ಕಂಡೊಂದು ಅದ್ರಲ್ಲಿ ಇನ್ನೇನೋ ಮೆಜಂತ ಅಂತನೋ, ಇನ್ನೇನು ಒಂದು ಗಿಣಿರಾಮ ಅಂತ ಹೇಳುವಾಗ ಹಸಿರು ಅದಲ್ಲ, ಹಸಿರಿದು ಅಂತ ಏನೇನು ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ತರ ಆಗುತ್ತೆ. ಆದರೆ ರಸಗಳಲ್ಲಿ 6 ಹೊರತುಪಡಿಸಿ 7ನೇದೊಂದಿಲ್ಲ. ಇನ್ನು ಅಷ್ಟಮೋ ರಸ ಅಂತ 7ನೇದ್ದೇ ಇಲ್ಲ ಅಂದ್ಮೇಲೆ 8ನೇದ್ದು ಎಲ್ಲಿ ಅಂತನೂ ಒಂದು ಪ್ರಯೋಗ ಮಾಡುವುದಿದೆ. ಅಂದ್ರೆ ಈ ಅದಕ್ಕಿಂತ ಅತಿರಿಕ್ತವಾದದ್ದು ಸಾಧ್ಯ ಇಲ್ಲ ಅಂತ ಹೇಳುವಾಗ, ಹಾಗಾಗಿ ಸ್ವಪ್ರಕಾಶತ್ವಂತೆ ನಾಮಾನಂ ಸಿದ್ಧತಿ. ಸ್ವಪ್ರಕಾಶತ್ವಂ ಪರಮಾತ್ಮನ, ಅವನು ಸ್ವಯಂ ಪ್ರಕಾಶ, ಬೇರೆ ಅಂದ್ರೆ ಇಲ್ಲ ಅನ್ನೋದು ನಮಗೆ ಈಗ ಆ 7ನೇ ರಸ ಇಲ್ಲ ಅನ್ನೋದು ಕಣ್ಣಿಗೆ ಕಾಣೋದ್ರಿಂದಲೇ ಸಿದ್ಧವಾಯಿತು. ಹಾಗೆ ಸ್ವಪ್ರಕಾಶ ಅನ್ನುವ ವಿಷಯ ಇದ್ದು ಕೂಡ ನಾವು ಅದಕ್ಕೇನು ಪ್ರಮಾಣ ಇಲ್ಲ. ಸ್ವಯಂ ಪ್ರಕಾಶ ಅನ್ನೋದು ಹೀಗೆ ಹೇಳೋದು, ನಾನು ಸ್ವಲ್ಪ ಆಚೆ ಈಚೆ ಹೇಳಿದೆ, ಅದು ಸ್ವಪ್ರಕಾಶ. ನೀವು ಅದನ್ನು ವ್ಯಕ್ತಪಡಿಸುವುದಲ್ಲ. ನಿಮಗೆ ಯಾವುದೇ ರೀತಿಯ ಅದನ್ನು ಪ್ರತ್ಯಕ್ಷದಿಂದಲೋ ಅನುಮಾನದಿಂದಲೋ ಆಗಮದಿಂದಲೋ ಪ್ರಕಟಿಸಬೇಕಾದ ಅಗತ್ಯ ಇಲ್ಲ. ಅದು ತಾನಾಗಿಯೇ ಗೋಚರವಾಗುತ್ತೆ. ಸ್ವಪ್ರಕಾಶ ಅಂತಂದ್ರೆ
ಅದನ್ನು ಹೇಳಲಿಕ್ಕೆ ಬೇರೆ ಯಾರು ಬೇಡ. ಹಿಂದೇನ್ ಬಂತು ಮಾತು, ಅದು ಯಾವ ಪ್ರಮಾಣಕ್ಕೂ ಗೋಚರ ಅಲ್ಲ, ಅದು ಸ್ವಪ್ರಕಾಶ, ತನ್ನಿಂದ ತಾನೇ ಬೇರೆ ಪ್ರಮಾಣ ಇಲ್ಲದೆ ನಮಗೆ ಸಿದ್ಧವಾಗುತ್ತೆ, ಅದನ್ನು ಹೇಳಲಿಕ್ಕೆ ಯಾರು ಬೇಡ ಅಂತಾದ್ರೆ, ಈ ಸ್ವಪ್ರಕಾಶ ಅಂತ ನೀವು ಹೇಳಿದ್ರಲ್ವಾ, ಪರಮಾತ್ಮನನ್ನ ಬ್ರಹ್ಮನನ್ನ ಸ್ವಪ್ರಕಾಶ ಅನ್ನೋ ಶಬ್ದದಿಂದ ಹೇಳಿದ್ರಲ್ಲ, ಸ್ವಪ್ರಕಾಶತ್ವಂಚ ನಾಮಾನಂ ಸಿದ್ಧ್ಯತಿ. ಮತ್ತೆ ಸ್ವಪ್ರಕಾಶತ್ವ ಅನ್ನುವ ಗುಣ ವಿಶೇಷ ಮತ್ತೆ ಅಲ್ಲಿ ಬಂತು. ಸ್ವಯಂ ಪ್ರಕಾಶತ್ವಂ ಚ ತಥೋತಿರಿಕ್ತಂ ಚೇತ್ ವಿಶೇಷ ಅಂಗೀಕಾರ. ಸ್ವಪ್ರಕಾಶ ಅನ್ನೋದು ಬ್ರಹ್ಮನಿಗಿಂತ ಬೇರೆಯೋ ಅದೇಯೋ? ಬೇರೆ. ಬೇರೆ ಅಂತಂದ್ರೆ ಸ್ವಪ್ರಕಾಶತ್ವ ಅನ್ನೋದು ಪರಮಾತ್ಮನಿಗಿಂತ ಬ್ರಹ್ಮನಿಗಿಂತ ಒಂದು ಬೇರೆಯಾದ ಗುಣವಾಗಿ ಕಂಡಿತೊಂದು ವಿಶೇಷವನ್ನು ಅಂಗೀಕಾರ ಮಾಡಿತು. ನಚೇ ತದೇವ ಪ್ರಮಾಣ ಗೋಚರಂ ತತ್ ಪ್ರಮಾಣಾಭಾವೆ. ಒಂದು ವೇಳೆ ಅದು ಬ್ರಹ್ಮನಿಗಿಂತ ಬೇರೆ ಅಲ್ಲ ಅಂತಾದ್ರೆ, ನಚೇತ್ ತದೇವ ಪ್ರಮಾಣ ಗೋಚರಂ, ತಾನಾಗೆ ಗೋಚರ ಆಗುವುದು ಅಂತಾದ್ರೆ ಹಾಗೆ ಎಲ್ಲಿ ಹೇಳಿದೆ? ತಾನಾಗೆ ಗೋಚರವಾಯ್ತು ಅಂದ್ರೆ ಒಂದು ಪ್ರಮಾಣ ಬಂತಲ್ಲ. ನೀವೇನ್ ಹೇಳಿದ್ರಿ? ಸರ್ವ ಪ್ರಮಾಣ ಅಗೋಚರಂ ಅಂತ ಹೇಳಿದ್ರಿ. ಆಮೇಲೆ ಹೇಳಿದ್ರಿ ಮತ್ತೆ ಗೊತ್ತಾಗುದೆ ಅಂದ್ರೆ ಸ್ವಯಂ ಪ್ರಕಾಶ ಅಂದ್ರಿ. ಈ ಸ್ವಯಂ ಪ್ರಕಾಶ ಅನ್ನುವ ಶಬ್ದ ಬ್ರಹ್ಮನಿಗಿಂತ ಬೇರೆನೋ ಅದೇನೋ? ಬೇರೆ ಅಂತಾದ್ರೆ ಒಂದು ವಿಶೇಷ ಬಂತು, ಅದರಿಂದಾಗಿ ಅವಿಶೇಷಿ ತತ್ವ ಹೋಯ್ತು. ಇಲ್ಲ, ಅದು ಅದಕ್ಕಿಂತ ಬೇರೆ ಅಲ್ಲ ಅಂತ ನಾವು ಹೇಳುವುದಾದ್ರೆ, ಹಾಗಾದ್ರೆ ಸ್ವಪ್ರಕಾಶ ಅನ್ನುವುದೇ ಒಂದು ಪ್ರಮಾಣ ಆಯ್ತಲ್ವಾ? ನೀವು ಸರ್ವ ಪ್ರಮಾಣ ಅಗೋಚರಂ ಅಂತ ಹೇಳಿ ಸ್ವಪ್ರಕಾಶ ಆಗಿರುವುದರಿಂದಲೇ ಅದು ತಿಳಿಯತ್ತೆ ಅಂತಂದ್ರೆ, ಪ್ರಮಾಣದ ಗುಣ ಏನು? ತಿಳಿಸುವುದು. ಆ ತಿಳಿಸುವುದು ಅನ್ನೋ ಸ್ವಯಂ ಪ್ರಕಾಶ ಅನ್ನುವಂಥದ್ದೇ ಅದರ ಪ್ರಮಾಣ ಆಯ್ತಲ್ವಾ? ಹಾಗೆ ಪ್ರಮಾಣ ಇಲ್ಲ ಅನ್ನೋ ಮಾತು ಬಿದ್ದೋಯ್ತಲ್ವಾ? ಪರಪ್ರಕಾಶತ್ವ ಮಾತ್ರ ನಿರಾಸೆ ಸ್ವಪ್ರಕಾಶತ್ವೇ ಪ್ರಮಾಣಾಭಾವಾತ್ ಅಪ್ರಕಾಶತ್ವಮೇವ ಸ್ಯಾತ್. ಅಲ್ಲ, ನಾವು ಸ್ವಪ್ರಕಾಶ ಅಂತ ಹೇಳಿದ್ದರ ಅಭಿಪ್ರಾಯ ಏನು ಅಂದ್ರೆ, ಇದು ಪರಪ್ರಕಾಶತ್ವವನ್ನ ನಿರಾಕರಣೆ, ಬೇರೆದ್ರಿಂದ ಅದು ತೋಚುವುದಿಲ್ಲ, ತನ್ನಿಂದ ತಾನೇ ತೋಚುತ್ತೆ ಅಂತ ಹೇಳಲಿಕ್ಕೋಸ್ಕರ ಸ್ವಪ್ರಕಾಶತ್ವ ಅನ್ನುವ ಶಬ್ದವನ್ನ ಹೇಳಿದೆವು ಅಂತಾದ್ರೆ, ಹಾಗಾದ್ರೆ ಈ ಮಾತು ಸ್ವಪ್ರಕಾಶತ್ವೇ ಪ್ರಮಾಣಾಭಾವಾತ್, ಹಾಗಾದ್ರೆ ಅದನ್ನು ಸ್ವಪ್ರಕಾಶ ಅಂತ ಹೇಳಲಿಕ್ಕೆ ಯಾವುದು ಮಾತೇ ಇಲ್ಲ. ಅದರಿಂದಾಗಿ ಕೊನೆಗೆ ಅದು ಮತ್ತೆ ಅಪ್ರಕಾಶ ಅಂತಾನೆ, ಏನೂ ಅದರ ಅಂದ್ರೆ ಇದೋ ಇಲ್ಲೋ ಅಂತಾನೆ ಕೊನೆಗೆ ನಿರ್ಧಾರ ಆಗುದಿಲ್ಲ, ಇದೆ ಯಾವುದರಿಂದನೂ ಗೊತ್ತಾಗುದಿಲ್ಲ. ಅದು ಹಾಗಾದ್ರೆ ಗೊತ್ತಾಗುದಿಲ್ಲ ಅಂದ್ರೆ ಇದ್ದೇನು ಉಪಯೋಗ? ಅಂದ್ರೆ ಅದಾಗಿಯೇ ಗೊತ್ತಾಗುತ್ತೆ. ಈ ಅದಾಗಿಯೇ ಗೊತ್ತಾಗುತ್ತೆ ಅಂತ ಅನ್ನೋದನ್ನು ಹೇಳುವುದಾದ್ರೆ, ಅದಕ್ಕಿಂತ ಬೇರೆನೋ ಅದೇನೋ? ಅದಕ್ಕಿಂತ ಬೇರೆ ಆದ್ರೆ ವಿಶೇಷ ಆಯ್ತು, ಅದು ವಿಶೇಷ ಒಂದು ಅದಕ್ಕೆ ಒದಗಿ ಬಂತು ಅಲ್ಲ. ಅದಾಗಿಯೇ ಹೇಳುವುದು ಅಂತಾದ್ರೆ, ಹಾಗೆ ಹೇಳುವುದು ಪ್ರಮಾಣವೇ ಇಲ್ಲ ಅಂತ ಹೇಳಿದ್ಮೇಲೆ ಅದನ್ನೇ ಹೇಳಿದ ಹಾಗಾಯ್ತಲ್ಲ. ಇಲ್ಲ, ನಾವು ಹಾಗೆ ಹೇಳಿದ್ದಲ್ಲ, ಅದು ಬೇರೆ ಯಾವುದರಿಂದನೂ ಗೋಚರವಾಗುವುದಿಲ್ಲ ಅಂತ ಹೇಳುವುದಕ್ಕೋಸ್ಕರ ನಾವು ಪರಪ್ರಕಾಶವಲ್ಲ, ಬೇರೆದ್ರಿಂದ ತೋರ್ಪಡುವಂಥದ್ದಲ್ಲ ಅನ್ನೋದಷ್ಟೇ ನಮ್ಮ ತಾತ್ಪರ್ಯ ಅಂತ ಆದ್ರೆ, ಸ್ವಪ್ರಕಾಶ ಅನ್ನೋದಕ್ಕೆ ಏನ್ ಪ್ರಮಾಣ ಇದೆ? ಅದು ಸ್ವಪ್ರಕಾಶ ನೀವು ಹೇಳ್ಬೇಕಾದ್ರೆ ಯಾರೋ ಹೇಳ್ಬೇಕಲ್ಲ, ಎಲ್ಲಿಂದ ಗೊತ್ತಾಗ್ಬೇಕಲ್ಲ, ಅದಕ್ಕೇನ್ ಪ್ರಮಾಣ ಇದೆ? ಅದಕ್ಕೆ ಪ್ರಮಾಣ ಇಲ್ಲ, ಆದ್ರಿಂದ ಅದು ಅಪ್ರಕಾಶ ಅಂತಾನೆ ಆಯ್ತು. ಅಪ್ರಕಾಶ ಅಂದ್ರೆ ಮತ್ತೆ ಕಲ್ಗುಂಡಾಯ್ತು ಬ್ರಹ್ಮ ಅಂದ್ರೆ. ಆದ್ರಿಂದಾಗಿ ಅರ್ಥಾತ್ ಇನ್ನು ಚೂರು ಪರಿಭಾಷೆಯ ವಿಷಯವನ್ನ ಹೇಳ್ತಾ ಹೋಗ್ತಾರೆ. ಏನಾಯ್ತು? ಪರಪ್ರಕಾಶತ್ವ ಮಾತ್ರ ನಿರಾಸೆ ಸ್ವಪ್ರಕಾಶತ್ವೇ. ಇದು ಪರಪ್ರಕಾಶತ್ವವನ್ನ ನಿರಾಕರಣೆ ಮಾಡ್ಲಿಕ್ಕೆ ಮಾತ್ರ ಹೇಳ್ತಾ ಇದೆ ಹೊರತು ಬೇರೆದನ್ನಲ್ಲ ಅಂತ ಹೇಳಿದಕ್ಕೆ ಉತ್ತರ ಬಂತು. ಸ್ವಪ್ರಕಾಶ ಅನ್ನೋದಕ್ಕೆ ಏನು ಪ್ರಮಾಣ ಅಂತ ಹೇಳಿದ್ರೆ ಏನು ಪ್ರಮಾಣ ಇಲ್ಲ. ಅದರಿಂದಾಗಿ ಅಂದ್ರೆ ನೀವು ಈಗ ನೋಡಿ, ಮತ್ತೆ ಒಂದು ಪ್ರಮಾಣ ಹೇಳಿದ್ರೆ ಸರ್ವ ಪ್ರಮಾಣ ವಿರುದ್ಧ ಆಯ್ತು. ಬೇರೆ ಪ್ರಮಾಣ ಹೇಳಲಿಕ್ಕಿಲ್ಲ, ಬೇರೆ ಪ್ರಮಾಣವೂ ಇಲ್ಲ, ಅಪ್ರಕಾಶ ಅನ್ನೋದೇ ಸಿದ್ಧ ಆಯ್ತು. ಅರ್ಥತಃ ಸಿದ್ಧಿ ಇತ್ಯರ್ಥಾಪತ್ತಿ ಸಿದ್ಧಿ ತತ್ಪ್ರಮಾಣತಃ ಸಿದ್ಧಿರುವ. ಇಲ್ಲ, ಕೆಲವೆಲ್ಲ ಅರ್ಥಾಪತ್ಯ ಸಿದ್ಧಿ ಅದು ಕಾಣ್ತಾ ಇದೆ, ಅದೇ ಪ್ರಮಾಣ ಇಲ್ಲ ಅಂದ್ಮೇಲೆ ಅದು ಸ್ವಪ್ರಕಾಶ. ಅವನು ಊಟ ಮಾಡ್ತಾ ಇಲ್ಲ ಹಾಗಲ್ಲ, ಎಷ್ಟೊತ್ತಿಗೂ ನಾವೆಲ್ಲ ಕಣ್ಣ ಮುಂದೆ ನೋಡ್ತಾ ಇದ್ದೀವಿ. ಅವನು ಆಮರಣ ಅಂತ ಉಪವಾಸ ಮಾಡಿದ್ದಾನೆ, ಆಮರಣ ಉಪವಾಸ ಮಾಡಿದ್ದಾನೆ. ಒಂದು ಮರಣಾಂತ ಉಪವಾಸ, ಒಂದು ಆಮರಣ ಉಪವಾಸ. ಆಮರಣಾಂತ ಉಪವಾಸ ಅಂತ ಹೇಳಬಾರ್ದು, ಆಮರಣ ಉಪವಾಸ ಮಾಡ್ತಿದ್ದಾನೆ, ಆದ್ರೆ ಗಟ್ಟಿಮುಟ್ಟಿದ್ದಾನೆ. ನಿಧಾನಕ್ಕೆ ಪರದ ಹಿಂತೆಗೆದು ನೋಡಿದ್ರೆ ಗೊತ್ತಾಗ್ತಾ ಇದೆ, ಅಲ್ಲೇ ಅಡಿಗೆ ಮನೆ ಇದೆ. ಯಾರೋ ಒಬ್ರು ತೂಕಡಿಸ್ತಾ ಇರ್ಬೇಕಾದ್ರೆ ಮತ್ತೆ ಹಿಂಬದಿಯಿಂದ ಹೋಗಿ ಊಟ ಮಾಡಿ ಮತ್ತೆ ಮುಂದೆ ಕೂತ್ಕೋತಾ ಇದ್ದಾನೆ.
ಅರ್ಥಾಪತ್ತಿಯಿಂದ ಸಿದ್ಧಿ ಆಗುತ್ತೆ. ಹಗಲು ತಿಂತಾ ಇಲ್ಲ, ಆದ್ರೂ ಮುಖಬಾಡಿಲ್ಲ ಅಂದ್ರೆ ರಾತ್ರಿ ತಿಂತಾ ಇದ್ದಾನೆ ಅಂತ ಅರ್ಥ. ಇದನ್ನು ಅರ್ಥಾಪತ್ತಿ ಅಂತ ಹೇಳುದು. ಆ ಪ್ರಮಾಣದಿಂದ ಸಿದ್ಧ ಆಗುತ್ತಾ? ಉಭಯತಾಪಿ ಪ್ರಮೇಯತ್ವಮೇವ ಸ್ಯಾತ್. ನೀವು ಹಿಂದೆ ಹೇಳಿದ ಬೇರೆ ಪ್ರಮಾಣಗಳಿಂದ ಹೇಳಿ ಅರ್ಥಾಪತ್ತಿಯಿಂದ ಪರಮಾತ್ಮ ಸ್ವಪ್ರಕಾಶ ಅಂತ ಸಿದ್ಧಾದ ಅಂತ ಹೇಳಿ, ಅಥವಾ ಬ್ರಹ್ಮನ ಅರಿವು ನಮಗೆ ಅರ್ಥಾಪತ್ಯ ಜಗತ್ತಿನಲ್ಲಿ ಒಂದು ಶಕ್ತಿ ಇರುವುದರಿಂದಾಗಿ ಅದಾಗತ್ತೆ, ಒಟ್ಟದು ತಿಳಿಯಲ್ಪಡ್ಲಿಕ್ಕೆ ಯೋಗ್ಯ ಅಂತ ಆಯ್ತೋ ಇಲ್ವೋ? ನೀವೇನು ಹೇಳಿದು ಅದು ತಿಳಿಲಿಕ್ಕೆ ಸಿಗುವಂಥದ್ದಲ್ಲ. ಏನೇ ಹೇಳಿ, ಅದು ಅರ್ಥಾಪತ್ತಿಯಿಂದ ಹೇಳಿ ಅಥವಾ ಇನ್ಯಾವುದೇ ಒಂದು ಪ್ರಮಾಣದಿಂದ ಹೇಳಿ, ಅದು ಪ್ರಮೇಯತ್ವಮೇವ ಸ್ಯಾತ್. ಅಲ್ಲೊಂದು ವಿಶೇಷ ಬಂದೇ ಬಂತು. ಅರ್ಥಾತ್ ತಾನಾಗಿಯೇ ಸಿದ್ಧ ಆಗುತ್ತೆ ಅರ್ಥಾಪತ್ತಿಯಿಂದ ಅಂತ ನೀವು ಹೇಳುವುದಾದ್ರೆ, ಅರ್ಥಾಪತ್ತಿಯ ಪ್ರಮಾಣದಿಂದ ಸಿದ್ಧವಾಗುತ್ತೆ ಅಂತ ಹೇಳಿದ್ರೆ ಅಂದ್ರೆ ಅರ್ಥಾಪತ್ತಿ ಅನ್ನುವ ಪ್ರಮಾಣದಿಂದ ಸಿದ್ಧ ಆಗುವುದು ಅಥವಾ ಅರ್ಥಾತ್ ಸಿದ್ಧ ಆಗುತ್ತೆ. ಅದಕ್ಕೆ ಪ್ರಮಾಣ ಅಂತ ಬೇಕಿಲ್ಲ, ಅದು ಇದೆ ಅನ್ನುವ ಕಾರಣಕ್ಕೆ ಸಿದ್ಧ ಆಗುತ್ತೆ. ಏನೇ ಹೇಳಿ ತಿಳಿಲಿಕ್ಕೆ ಬಂತು ಅನ್ನುವ ಒಂದು ಗುಣ ಬಂತ, ಅದನ್ನು ಪ್ರಮಾಣ ಅಂತ ಹೇಳುವುದಿಲ್ಲ, ಅದು ಅರ್ಥಾತ್ ಸಿದ್ಧಿ. ಅಥವಾ ಅರ್ಥಾತ್ ಸಿದ್ಧಿ ಅಂತ ಹೇಳುವುದಿಲ್ಲ, ಅರ್ಥಾಪತ್ತಿ ಅನ್ನುವಂತಹ ಪ್ರಮಾಣದಿಂದ ಸಿದ್ಧಿ. ನೀವು ಪ್ರಮಾಣದಿಂದ ಸಿದ್ಧಿ ಹೇಳಿದ್ರೆ ಸರ್ವ ಪ್ರಮಾಣ ಅಗೋಚರ ಅಂತ ಅನ್ನುವ ಮಾತು ಬಿದ್ದೋಯ್ತು. ಅರ್ಥಾತ್ ಸಿದ್ಧಿ ಅಂತಂದ್ರೆ ಅದರಲ್ಲಿ ಪ್ರಮೇಯತ್ವ ಬಂತು. ಏನಂದ್ರು ಪ್ರಮೇಯತ್ವ ಅನ್ನೋದು ಬಂತು, ತಿಳಿಲಿಕ್ಕಾಗತ್ತೆ ಅನ್ನೋದು ಬಂತು. ನೀವೇನು ಹೇಳಿದ್ರು ಏನೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕ್ ಹೊರಟದ್ದು. ಸ್ವಪ್ರಕಾಶ ಶಬ್ದೇನ ಸ್ವಮಿತತ್ವ ಅನಂಗೀಕಾರಾತ್ ಪರಮಿತತ್ವ ಅನಂಗೀಕಾರಾಚ್ಚ ಅಸಿದ್ಧಿರೇವ. ಹಾಗಾದ್ರೆ ಸ್ವಪ್ರಕಾಶ ಅಂತ ಹೇಳಿದ್ರಿಂದ ಏನಾಯ್ತು? ಸ್ವಮಿತತ್ವ ಅನಂಗೀಕಾರ, ಅದು ತಾನು ತಾನಾಗಿ ತಿಳಿಲಿಕ್ಕೂ ಆಗುದು, ಅರ್ಥಾತ್ ಸಿದ್ಧ ಆಗುದಿಲ್ಲ. ಇನ್ನೊಂದು ಪ್ರಮಾಣದಿಂದ ಪರಮಿತತ್ವ ಅನಂಗೀಕಾರ, ಇನ್ನೊಂದರಿಂದ ಅದು ತಿಳಿಯುವುದಿಲ್ಲ ಅಂತ ಹೇಳಿದ್ರಿಂದ ಕೊನೆಗೆ ಬ್ರಹ್ಮ ಅನ್ನೋದೇ ಅಸಿದ್ಧಿ, ಇಲ್ವೇ ಇಲ್ಲ. ಬ್ರಹ್ಮ ಅನ್ನೋದಕ್ಕೆ ಅರ್ಥವೇ ಇಲ್ಲ. ಪ್ರಕಾಶ ಇತ್ಯುಕ್ತೇಪಿ ಸ್ವಮನ್ಯಂ ವಾ ಕಿಂಚಿತ್ ಪ್ರಕಾಶಂ ವಿನಾ ನ ದೃಷ್ಟ ಏವ ಭೋಜನಾದಿವತ್. ಪ್ರಕಾಶ ಅಂತ ಹೇಳಿದೆವು, ಅದು ತನ್ನಂತ ತಿಳಿದಿದೆಯೋ ಇನ್ನೊಂದನ್ನ ತೋರಿಸ್ತಾ ಇದೆಯೋ? ಸ್ವಂ ಅಥವಾ ಅನ್ಯಂ ವಾ ಕಿಂಚಿತ್ ಪ್ರಕಾಶ್ಯಂ, ಪ್ರಕಾಶ್ಯಂ ವಿನಾ ನ ದೃಷ್ಟ. ಸ್ವಪ್ರಕಾಶ ಅಂತ ಹೇಳಿದ್ರೆ ಅದು ತನ್ನ ಜ್ಞಾನಗೋಚರ ಅಂತ ಒಪ್ಪದ್ದರಿಂದ ಮತ್ತು ಪರರ ಜ್ಞಾನಕ್ಕೂ ತಿಳಿಯದ್ದೇ ಆದ್ರಿಂದ ನಮಗೆ ಒಂದು ತತ್ವವೇ ಸಿದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾಯ್ತು. ಈಗ ದೇವರು ಅಂದ್ರೆ ಬರೀ ನಮಗೆ ಪ್ರಕಾಶ, ಅದು ಬೆಳಕು ಕೊಡುವಂಥದ್ದು. ತನ್ನನ್ನು ಬೇರೆ ಯಾರನ್ನು ಒಂದನ್ನು ಬೆಳಗಿಸಿದ್ರೆ ಅದಕ್ಕೆ ಬೆಳಕು ಅಂತುಂಟು. ಬರೀಯ ತನ್ನನ್ನು ಬೆಳಗಿಸದ ಬೇರೆಯದ್ದನ್ನೂ ಬೆಳಗಿಸದ ಒಂದು ಬೆಳಕನ್ನು ನೋಡಿದ್ದೀಯಾ? ಎಷ್ಟೇ ಚಿಕ್ಕ ಚಿಮಣಿ ದೀಪವಾದ್ರೂ ಕೂಡ ಕನಿಷ್ಠ ಪಕ್ಷ ತಾನಿದ್ದೇನೆ ಅನ್ನುವ ಅರಿವನ್ನಾದ್ರೂ ಅದು ಕೊಡುತ್ತೆ. ಸಮಿತತ್ವ ಅನಂಗೀಕಾರ, ಆ ಪ್ರಕಾಶ ಶಬ್ದದಿಂದ ಅದು ತನ್ನನ್ನು ತೋರಿಸುವುದಲ್ಲ ಅಂತ. ಪರಮಿತತ್ವ ಅನಂಗೀಕಾರ, ಅದು ಇನ್ನೊಂದನ್ನು ತೋರಿಸುವುದಿಲ್ಲ ಅಂತಲೂ ಹೇಳಿದ ಹಾಗಾಯ್ತು, ಹಿಂದೆ ಮಾತು ಬಂತು. ಹಾಗಾದ್ರೆ ಒಂದು ಪ್ರಶ್ನೆ ಏನು? ಪ್ರಕಾಶ ಇತ್ಯುಕ್ತೆ ಸ್ವಂ ವಾ ಅನ್ಯಂ ವಾ ಕಿಂಚಿತ್ ಪ್ರಕಾಶ್ಯಂ ನ ವಿನಾ ದೃಷ್ಟ ಇತಿ. ಇದು ಸಾಧ್ಯನಾ? ಬೆಳಕು ಅನ್ನೋದು ತನ್ನನ್ನೂ ತೋರಲ್ಲ, ಬೇರೆಯವರನ್ನು ತೋರಿಸಲ್ಲ. ಈ ಬೆಳಕು ಅನ್ನೋದಕ್ಕೆ ಏನರ್ಥ? ಆ ಬೆಳಕು ಅನ್ನೋ ಶಬ್ದಕ್ಕೆ ಏನಾದ್ರೂ ವಿವರಣೆ ಇದೆಯಾ? ಅದಕ್ಕೊಂದು ಹೇಳಿದ್ರು ತುಂಬಾ ಚಂದ, ನ ದೃಷ್ಟ ಏವ ಭೋಜನಾದಿವತ್. ಈಗ ತಿನ್ನುವವರು ಇಲ್ಲ, ತಿನ್ಲಿಕ್ಕೂ ಇಲ್ಲ, ಆದ್ರೆ ಭೋಜನ ಆಗ್ತಾ ಇದೆ ಅಂತ ಹೇಳಿದ ಹಾಗಾಯ್ತು. ತಿನ್ನುವವರು ಇಲ್ಲ, ತಿನ್ನಿಸುವವರು ಇಲ್ಲ, ಅದ ತಿನ್ಲಿಕ್ಕೂ ಏನೂ ಇಲ್ಲ, ಅದು ಭೋಜನ ಅಂತ ಹೇಳಿದ್ರೆ ಹೇಗೋ ಹಾಗೆ. ಅಲ್ಲ, ಕರ್ತೃಕರ್ಮ ವಿರೋಧಶ್ಚ ಅನುಭವ ವಿರುದ್ಧ. ಹಾಗೆ ಹೇಗಾಗುತ್ತೆ? ಕರ್ತೃಕರ್ಮ ವಿರೋಧ ಅನುಭವ ವಿರುದ್ಧ. ನಮ್ಮ ಪ್ರಕಾರ ಯಾಕೆ ನಾವು ಅದು ತನ್ನನ್ನು ತೋರಿಸುವುದಿಲ್ಲ, ಬೇರೆಯವರನ್ನು ತೋರಿಸ್ಲಿಕ್ಕೂ ಬೇಕಿಲ್ಲ, ನನ್ನನ್ನು ನಾನು ತೋರಿಸೋದು ಸಾಧ್ಯ ಇಲ್ಲ. ಈಗ ನೀವೇನಿದ್ರು ಪರಪ್ರಕಾಶ ಅಲ್ಲ, ಬೇರೆದ್ರಿಂದ ತೋರುದಲ್ಲ, ತನ್ನನ್ನು ತಾನು ತೋರುತ್ತೆ ಅನ್ನೋ ಮಾತು ನಮ್ಮ ಪ್ರಕಾರ ಇಲ್ಲ. ಬ್ರಹ್ಮನನ್ನ ನಿರ್ವಿಶೇಷ ಅಂತ ಹೇಳುವ ಮಾತಿಗೆ ಅವರ ಆ ಭಾವಕ್ಕೆ ಒತ್ತು ಎಲ್ಲಿ ಅಂದ್ರೆ
ಅದು ಕರ್ತೃ ಮತ್ತು ಕರ್ಮ ಒಂದೇ ಆಗುದಿಲ್ಲ. ದನವೇ ದನವನ್ನು ಕೊಂದು ತಿಂದಿತು ಆಗುದಿಲ್ಲ. ಅದರಿಂದಾಗಿ ಕರ್ತೃ ಕರ್ಮ ವಿರೋಧ. ಅದಕ್ಕೆ ಹೇಳಿದ್ರು ಹೊರಗಡೆ ಸರಿ, ಆದ್ರೆ ನಮ್ಮ ಅನುಭವ ನನ್ನನ್ನು ನಾನು ಅರಿಯುತ್ತೇನೆ ಅಂತಿದೆ. ಹೇಗದು ಕರ್ತೃಕರ್ಮ ವಿರೋಧ ಆಗುತ್ತೆ? ನಾನೇ ತಿಳಿಯುವವನು, ನನ್ನನ್ನೇ ತಿಳಿಯುವುದು. ಅದರಿಂದಾಗಿ ಕರ್ತೃಕರ್ಮ ವಿರೋಧ ಎಲ್ಲಿದೆ? ಅನುಭವ ವಿರುದ್ಧ ಅದು. ಜ್ಞಾನಂಚ ಜ್ಞೇಯಂಚ ಜ್ಞಾತಾರಂಚ ವಿನ ನ ದೃಷ್ಟಂ. ತಿಳಿವು, ತಿಳಿಯಬೇಕಾದ್ದು, ತಿಳಿಯುವವನು, ಇದಿಷ್ಟಿಲ್ಲದೆ ಜ್ಞಾನನು ಜಗತ್ತಲ್ಲಿಲ್ಲ. ಅದರಿಂದಾಗಿ ಜ್ಞಾನಂಚ, ಜ್ಞಾನವಾದರೂ ಕೂಡ ಜ್ಞೇಯ ಮತ್ತು ಜ್ಞಾತೃವಿನ ನಡುವಿನ ಸಂಬಂಧ ಅದು. ಜ್ಞೇಯ ತಾನೇ ಆದಾಗ, ತಾನೇ ಜ್ಞಾತೃವಾದಾಗ ಸ್ವಾಪರೋಕ್ಷ ಅಂದ್ರೆ ಏನು? ಅಪರೋಕ್ಷ ಜ್ಞಾನ ಸ್ವಾಪರೋಕ್ಷ ಅಂದ್ರೆ ಏನು? ತನ್ನಂತಾನು ಅರಿಯುವುದು ಅಂತ ಅರ್ಥ, ತನ್ನ ಮಿತಿ ಗೊತ್ತಾಗುವುದು ಅಂತ ಅರ್ಥ. ಅದೇ ಸಾಧನೆಯ ಮಹಾ ಮುಖ್ಯವಾದ ಮೆಟ್ಟಿಲು. ಅದರಿಂದಾಗಿ ಅತಃ ಶೂನ್ಯವಾದ ನ ಕಿಂಚಿತ್ ವಿಶೇಷ ನ ಕಶ್ಚಿತ್ ವಿಶೇಷ. ಅದರಿಂದಾಗಿ ಅದಕ್ಕೆ ಗುಣ ಇಲ್ಲ, ಅದು ಏನೂ ಅಭಿವ್ಯಕ್ತಿಯೇ ಇಲ್ಲದ ವಸ್ತು ಅಂತ ನಾವು ಅದನ್ನು ವಾದ ಮಾಡುವುದು ಶೂನ್ಯವಾದದ ಮತ್ತೊಂದು ರೂಪ. ಆದರೆ ಅದು ಬಹಳ ಗಾಢವಾಗಿ ತಲೆಯೊಳಗೆ ಮೊದಲೇ ಅದರ ಶ್ರದ್ಧೆ ಹುದುಗಿ ಬಿಟ್ರೆ ಈ ಮಾತುಗಳು ಕೂಡ ತಲೆಗೆ ಹೋಗಲ್ಲ. ಆದ್ರೆ ಸ್ವಲ್ಪ ವಿಚಾರ ಮಾಡಿ ನೋಡಿದ್ರೆ ದೇವರು ಕೊಟ್ಟ ಕಣ್ಣು, ಮೂಗು, ಬಾಯಿ, ನಾಲಿಗೆ ಇತ್ಯಾದಿಗಳೆಲ್ಲವೂ ಕೂಡ ಏನೂ ತಿಳಿಯದ ಬರೀ ವ್ಯರ್ಥವಾದ ಇಂದ್ರಿಯಗಳಾದ್ರೆ ಅದನ್ನು ಕೊಟ್ಟೇನು ಉಪಯೋಗ? ಅದರ ಅನುಭವಕ್ಕೂ ಸ್ವಲ್ಪ ಬೆಲೆ ಇದೆ. ಸರ್ವವನ್ನು ತಿಳಿಯತ್ತೆ ಅಂತ ಅವರು ಹೇಳಲ್ಲ. ಎಷ್ಟು ತಿಳಿಲಿಕ್ಕಾಗುತ್ತೋ ಅಷ್ಟರ ವಿಷಯದಲ್ಲಿ ಅದಕ್ಕೆ ಪ್ರಾಮಾಣ್ಯ ಇದೆ. ಹಾಗಾಗಿ ಏನೂ ಇಲ್ಲದ ವಸ್ತು ಅಂತ ಶೂನ್ಯ ಅನ್ನುವಂತೆ ನಾವು ಬ್ರಹ್ಮವನ್ನ ಪರಿಚಯಿಸಿದ್ರೆ ಇದು ಶೂನ್ಯವಾದದ್ದೇ ಮತ್ತೊಂದು ರೂಪ ಆಯಿತು ಹೊರತು ನೀವು ಖಂಡಿತ ವೇದದ ದಾರಿಯಲ್ಲಿ ಹಿಡಿದ ಸತ್ಯವನ್ನು ನಾವು ಹೇಳ್ತೇವೆ ಅಂತ ಘೋಷಣೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅಥೋ ಅನಂತ ದೋಷ ದುಷ್ಟತ್ವ ಉಪರಮ್ಯತೆ. ಹೀಗೆ ಅದಕ್ಕೆ ನಿರ್ವಿಶೇಷ ಯಾವುದೇ ಪ್ರಮಾಣದಿಂದ ಸಿದ್ಧವಾಗದ್ದು, ಅದು ಸ್ವಪ್ರಕಾಶ, ಅದಕ್ಕೆ ಬೇರೆ ಯಾವುದೇ ಪರಪ್ರಕಾಶ ಇಲ್ಲ ಅಂತ ಅನ್ನೋ ಅರ್ಥದಲ್ಲಿ ನಾವು ಸ್ವಪ್ರಕಾಶ ಅಂತ ಹೇಳಿದ್ದು. ಈ ಯಾವ ವಾದವನ್ನ ಮಾತನಾಡಿದ್ರು ಅನೇಕ ತರದ ಸಮಸ್ಯೆಗಳು ಆ ವಿವರಣೆಗಳಿಗೆ ಉತ್ತರ ಕೊಡಲಾಗದ ಸ್ಥಿತಿಯಲ್ಲಿ ಒಂದು ನಿಲ್ಲುತ್ತೆ. ನಾವು ಇಷ್ಟೆಲ್ಲ ಯೋಚನೆ ಜಗತ್ತಿನಲ್ಲಿ ವಸ್ತುಗಳನ್ನ, ವಿಷಯವನ್ನ ಅರಿತೇವೆ, ನೋಡ್ತೇವೆ, ಕೇಳ್ತೇವೆ, ತಿಂತೇವೆ, ಉಣ್ತೇವೆ, ಇದ್ಯಾವುದಕ್ಕೂ ಬೆಲೆ ಇಲ್ಲ ಅನ್ನುವ ನಿರೂಪಣೆ ಮಾಡಿದ್ರೆ ಉಪರಮ್ಯತೆ. ನಾವು ಇದರ ಮೇಲೆ ಮತ್ತೆ ವಾದಕ್ಕೆ ಹೋಗುವುದಿಲ್ಲ. ಇಷ್ಟು ಹೇಳಿದ್ರು ಇದು ನೀವೀಗ ಒಂದಿಷ್ಟು ಬಾಯಿ ಚಪಲಕ್ಕೆ ತರತರದ ಮಾತುಗಳನ್ನು ಹೇಳಿ ತಲೆಯೆಲ್ಲ ತರಲೆ ತರ ಮಾಡಿಬಿಟ್ರಿ, ಅರ್ಥ ಆಗ್ತಿಲ್ಲ. ಅದಕ್ಕೆ ನಾನು ಹೇಳಿದ್ದಲ್ಲಪ್ಪ, ಇದು ಇರುವ ಸಂಗತಿಯನ್ನೇ ಬಿಡಿಸಿ ಹೇಳಿದ್ದು. ಹರಿಸ್ವಭಾವತಃ ಕರ್ತ ಸರ್ವಮನ್ಯತ್ತದೀರಿತಂ ಅತಸ್ಸಾ ಕರ್ತೃತಾ ತಸ್ಯ ನ ಕದಾಚಿತ್. ನ ಕದಾಚಿತ್ ವಿನಶ್ಯತಿ ಇತಿ ಪೈಂಗಿ ಶ್ರುತಿ. ಈ ಪೈಂಗಿ ಶ್ರುತಿಯ ಮಾತನ್ನ ಇಲ್ಲಿ ನಿರೂಪಣೆ ಮಾಡಿದ್ರು. ಭಗವಂತ ಸ್ವಾಭಾವಿಕವಾಗಿ ಕರ್ತ, ಸರ್ವಮನ್ಯ ತದೀರಿತಂ, ಉಳಿದದ್ದೆಲ್ಲವೂ ಕೂಡ ಈರಿತ ಅಂದ್ರೆ ಪ್ರೇರಿತ, ಎಲ್ಲವೂ ಅವನಿಂದ ಪ್ರೇರಿತವಾದದ್ದು. ಅತಸ್ಸಾ ಕರ್ತೃತಾ ತಸ್ಯ, ಆ ಕರ್ತೃತ್ವ ಅನ್ನೋದು ಅವನದ್ದೇ. ನ ಕದಾಚಿತ್ ವಿನಶ್ಯತಿ, ಅವನಿಂದ ಹೊರತಾಗಿ ಮತ್ತೆ ಯಾರಲ್ಲೂ ಆ ಕರ್ತೃತ್ವ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ವಿಶೇಷತೆ ಅನ್ನೋದು ಜನ್ಮಾದ್ಯಸೇತಃ ಅಂತ ನಾವೇ ಆರಂಭದಲ್ಲಿ ಹೇಳಿ ಜಗತ್ತಿನ ಕರ್ತೃತ್ವವೇ ಇಲ್ಲ ಅಂತ ಹೇಳಿಬಿಟ್ರೆ ವಿಶೇಷದ ನಿರಾಕರಣೆಯ ಭರದಲ್ಲಿ ನಾವು ಏನು ಹೇಳಲಿಕ್ಕೆ ಹೊರಟ್ವಿ? ಮತ್ತೆ ಸಾಮಾನ್ಯವಾಗಿ ಗುಣವಂತನಾದ ಒಬ್ಬ, ಗುಣವಂತಿಕೆ ಇಲ್ಲದ ಮತ್ತೊಬ್ಬ ಅಂತ ಎರಡು ತರದ ದೊಡ್ಡ ಶಕ್ತಿಯನ್ನ, ಬ್ರಹ್ಮವನ್ನ ಶಾಸ್ತ್ರದಲ್ಲಿ ಎಲ್ಲೂ ಹೇಳಲಿಲ್ಲ. ಈ ಒಂದು ಲೈನ್ ನಮ್ಗೆ ಸರಿಯಾಗಿ ತಲೆ ಒಳಗೆ ಹೋಯ್ತು ಅಂದ್ರೆ ಇದನ್ನ ಮೀರಿದ ಒಂದು ತತ್ವ ಅಂತ ಹೇಳುವ ಭರದಲ್ಲಿ ಅದನ್ನ ನಾವು ಎಷ್ಟು ಕಡೆಗಣಿಸ್ತಾ ಇದ್ದೇವೆ ಅಥವಾ ಎಷ್ಟು ಅದನ್ನ ಕೆಳ ಮಟ್ಟಕ್ಕೆ ಇಳಿಸ್ತಾ ಇದ್ದೀವಿ ನಮ್ಗೆ ಅರ್ಥ ಆಗುತ್ತೆ. ಅದರಿಂದಾಗಿ ಕಾಣುವ ಪ್ರಪಂಚದಲ್ಲಿ ಇರುವಂತದ್ದೆಲ್ಲವೂ ಕೂಡ ಅದು ಕೇವಲ ಕಾಣುವುದು ಮಾತ್ರ, ಅದು ಇರುವುದಲ್ಲ ಅಂತ ಹೀಗೆ ಹೇಳಿದ್ರೆ ನಮ್ಮ ಜೀವನದ ಯಾವ ಅನುಭವಕ್ಕೂ ಬೆಲೆ ಇಲ್ಲ ಅಂತ ಆಗುತ್ತೆ. ಒಂದು. ಎರಡನೇದು, ಹಾಗೆ ಎಲ್ಲೂ ಹೇಳಲಿಲ್ಲ. ನಮಗೆ ಏನೇ ಒಂದು ವಿಷಯವನ್ನ ಹೇಳಬೇಕಾದ್ರೆ ನಾವು ಗೀತೆಯಲ್ಲೇ ಆರಂಭದಲ್ಲಿ ಹೇಳ್ತೇವೆ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯವು ವ್ಯವಸ್ಥಿತವು. ಜಗತ್ತಿನ ಎಲ್ಲ ವಿಷಯಗಳನ್ನು, ಜಗತ್ತಿನ ಆಚೆಗಿನ ಸತ್ಯವನ್ನು ನಾವು ತಿಳಿಲಿಕ್ಕಾಗಿ ಶಾಸ್ತ್ರವೇ ನಮಗೆ ಕಣ್ಣು ಹೊರತು ನಾವು ಆ ಕಣ್ಣನ್ನೇ ಕಿತ್ತು ಶಾಸ್ತ್ರ ಏನೂ ಹೇಳುವುದಿಲ್ಲ ಅಂತ ಹೇಳಿ ನಮಗೆ ತೋಚಿದ ಸಂಗತಿಯನ್ನು ಒಪ್ಪಿದ ಶಾಸ್ತ್ರ ಅಂತ ತಾವು ಸಿದ್ಧಪಡಿಸಿದ ಶಾಸ್ತ್ರವನ್ನಾದ್ರೂ ಒಪ್ಪುವುದು ಹೇಗೆ? ಯಾಕಂದ್ರೆ ಶಾಸ್ತ್ರದಿಂದ ಗಮ್ಯ ಅಲ್ಲ ಅದು.
ಆದ್ರೆ ನಾವೇ ಅದಕ್ಕೊಂದು ಶಾಸ್ತ್ರದಿಂದ ಗಮ್ಯ ಅಲ್ಲ ಅಂತ ಒಂದು ಶಾಸ್ತ್ರವನ್ನು ಮಾಡಿ ನಾವು ಹೇಳ್ತೇವೆ ಅಂದ್ರೆ ಆ ಶಾಸ್ತ್ರವನ್ನಾದ್ರೂ ಒಪ್ಪುವುದು ಹೇಗೆ? ಇದು ಇಡೀ ಜಗತ್ತಿನ ಎಲ್ಲದರ ಕ್ರಿಯಾ ಕಲಾಪಗಳನ್ನ ಒದಗಿಸಿದ ಹರಿ ಸರ್ವಮನ್ಯ ತದೀರಿತಂ, ಅವನೇ ಪ್ರಧಾನ ಕರ್ತೃವಾಗಿ ಉಳಿದದೆಲ್ಲವೂ ಅವನಿಂದ ಪ್ರೇರಿತವಾಗಿ ಯಾವ ಅಂಶದಿಂದಲೂ ಕೂಡ ಭಗವಂತನ ಗುಣಗಳನ್ನ ನಾವು ಕಡೆಗಣಿಸುವ ಹಾಗಿಲ್ಲ. ನ ಕದಾಚಿದ್ ವಿನಶ್ಯತಿ, ಅವನಲ್ಲಿ ವಿಶೇಷ ನಾಶ ಆಗಿ ಅವನು ಅಂದ್ರೆ ಆರಂಭದಲ್ಲಿ ಹೀಗಿರುತ್ತೆ, ಆಮೇಲೆ ಉಪಾಸನೆಯ ಮಟ್ಟ ಏರಿದಾಗ ಅದರಲ್ಲಿ ಎಲ್ಲವೂ ನಿಲ್ಲಾಗತ್ತೆ. ಈ ವಾದವೇ ನಿಲ್ಲುವುದಿಲ್ಲ. ಯಾಕಂದ್ರೆ ಹಾಗೆ ಎಲ್ಲೂ ಅದು ಒಂದು ಮಾತು ಬೇಕಲ್ಲ, ಎಲ್ಲಿಂದಾದ್ರೂ ಇದೆಯಲ್ವಾ? ವೇದವ್ಯಾಸರೇ ನಮಗೆ ಪರಮ ಪ್ರಮಾಣ ಆಗ್ಬೇಕು ಹೊರತು, ಅಥವಾ ವೇದವೇ ಪರಮ ಪ್ರಮಾಣ ಆಗ್ಬೇಕು ಹೊರತು, ವೇದದಿಂದ ಆಚೆಗೆ ನಿಂತ ಸ್ಥಿತಿಯಲ್ಲಿ ನಾವು ಅದನ್ನ ನಿರ್ಧಾರ ಮಾಡ್ತೇವೆ. ವೇದವೂ ನಮಗೆ ಬೇಕಿಲ್ಲ, ವೇದವ್ಯಾಸರೂ ನಮಗೆ ಬೇಕಿಲ್ಲ ಅನ್ನುವ ಹಾಗೆ ನಿಂತು ನಾವು ಮಾತಾಡ್ತೇವೆ ಅಂದ್ರೆ ಅದು ಶೂನ್ಯವಾದವೇ ಆಯಿತು ಅಂತ. ಹೀಗೆ ಯಾಕೋ ಸ್ವಲ್ಪ ಆಚಾರ್ಯರು ಈ ಮಾತುಗಳನ್ನು ಹೇಳುವಾಗ ದೇವರ ಗುಣವಂತಿಕೆಯನ್ನ ಒಪ್ಪುವ ಮಾತುಗಳಿಗೆ ಒತ್ತು ಕೊಟ್ಟು ಅಭಿಪ್ರಾಯವನ್ನ ನಿರೂಪಿಸಿದ್ದಾರೆ. ಸಾಮಾನ್ಯವಾಗಿ ಅನಗತ್ಯವಾಗಿ ಯಾವ ವಿಷಯವನ್ನು ಮಾತಾಡಲ್ಲ. ಈ ಮಾತು ಹೇಳಿದ್ದಾರೆ ಅಂದ್ರೆ ಇದರ ಹಿಂದೆ ಅವರಿಗೆ ತುಂಬಾ ಭರ ಇದೆ ಅಂತ ಗೊತ್ತಾಗುತ್ತೆ. ಬಿಡಿಸಿ ಬಿಡಿಸಿ ಇಷ್ಟು ವಿಷಯಗಳನ್ನ ಹೇಳಿದವರು ಅಂತಂದ್ರೆ ಅದರ ಬಗ್ಗೆ ನಮಗೆ ಗಮನ ಇರಬೇಕು ಅಂತ ಅರ್ಥ. ಸರಿ, ಒಟ್ಟು ಈ ಶ್ಲೋಕದ ಆಚೆ ಈಚೆಯ ವಿಷಯಗಳನ್ನು ನಾವು ಗಮನಿಸುವುದಾದ್ರೆ, ಕರ್ತೃತ್ವದ ವಿಷಯ ಎಲ್ಲ ಬರುವುದು ಕರ್ಮಯೋಗಿಗಳ ವಿಷಯವನ್ನು ಇಟ್ಟುಕೊಂಡಾಗ. ಜ್ಞಾನಯೋಗಿಗೂ ಕರ್ತೃತ್ವ ಅನ್ನೋದು ಜ್ಞಾತೃ ಅನ್ನೋದು ಬಂದೇ ಬರುತ್ತೆ. ಆದರೆ ಒಬ್ಬ ಕ್ಷತ್ರಿಯ ಅನ್ಯಾಯದ ವಿರುದ್ಧ ಹೋರಾಡುತ್ತಾನೆ. ಅದರ ಜೊತೆಗೆ ಒಂದಿಷ್ಟು ನಿರಪರಾಧಿಗಳು ಅನಿವಾರ್ಯವಾಗಿ ಕೆಲವೊಂದು ಸರ್ತಿ ಅನ್ಯಾಯಕ್ಕೆ ಒಳಗಾಗ್ತಾರೆ. ಆದರೆ ಅದರ ಪೂರ್ವ ಕರ್ಮದ ಪ್ರಭಾವದಿಂದ ಆಗುತ್ತೆ ಅಂತ ಇಟ್ಕೊಳ್ಳಿ. ಆದರೆ ಯಾರು ಇವನು ಯುದ್ಧ ಮಾಡುವವನು ಆ ಡಿಸೈಡ್ ಮಾಡುವುದಲ್ಲ. ಅವನು ಹಾಗೆ ಅನ್ಕೋತಾನೆ, ನಾನೇ ಡಿಸೈಡ್ ಮಾಡುವುದು ಅಂತ. ಆದರೆ ನಕರ್ತೃತ್ವ ನಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು. ರಾಜನಿಗೂ ಕೂಡ ಕೊಲ್ಲುವುದು ಸೋಲಿಸುವುದು ಅನ್ನೋದು ಅವನ ವ್ಯವಹಾರದಲ್ಲಿ ಇತ್ತು, ಅವನ ಪೂರ್ವಕರ್ಮ ಅದಕ್ಕೆ ಬಲ ಇತ್ತು ಅನ್ನುವ ಕಾರಣಕ್ಕೋಸ್ಕರ ಅವನು ಗೆದ್ದ ಸೋತ ಅನ್ನೋದು ಬಿಟ್ರೆ ಅವನ ನಿಯಂತ್ರಣದಲ್ಲಿ ಅದು ನಡೆದದ್ದಲ್ಲ. ಯಾಕೆಂದ್ರೆ ಕೆಲವೊಂದು ಸರ್ತಿ ಸೋಲುವುದು ಇದೆ. ಬದುಕಿನುದ್ದಕ್ಕೂ ಅವನು ಗೆಲ್ತಾನೆ ಇದ್ದ ಅಂತಂತ ಅನ್ನುವ ಘಟನೆ ಏನು ಬರುವುದಿಲ್ಲ. ಈಗ ನಕರ್ತೃತ್ವಂ ಅಂತ ಮಾತು ಬಂತು. ಹಾಗಾದ್ರೆ ಯಾರು ಸಮರ್ಥ? ಜೀವನಿಗೂ ಸಾಮರ್ಥ್ಯ ಹೇಳಿದ್ರಿ ನೀವು ಪ್ರಭು ಅನ್ನುವ ಶಬ್ದದಿಂದ. ಪರಮಾತ್ಮನು ಪ್ರಭು ಹೌದು. ಜೀವ ಪ್ರಭು ಹೇಗೆ ಅಂತ ನಾವು ಹಿಂದೆ ನೋಡಿದ್ವಿ. ಅವನು ಕರ್ಮ ಮಾಡ್ಲಿಕ್ಕೆ ಸಮರ್ಥ. ಮಾಡ್ಲಿಕ್ಕೆ ಅಂದ್ರೆ ಪ್ರಚೋದನೆ ಮಾಡಿದ್ರೆ ಕರ್ಮ ಮಾಡ್ಲಿಕ್ಕಾಗತ್ತೆ. ಚಂಡಿಗೆ ಎದೇಳು, ಪುಡ್ದೇಳು, ಹಾರು, ಸ್ವಿಂಗ್ ಆಗು, ಹೊರಭಾಗಕ್ಕೆ ಹೋಗು, ಸಿಕ್ಸ್ ಹೋಗು ಅಂತ ನಾವು ಇಲ್ಲಿಂದ ಕೂತ್ಕೊಂಡು ಅದರ ಮೇಲೆ ಅಂದ್ರೆ ನಮ್ಮ ಸಾಮರ್ಥ್ಯದಿಂದ ಇನ್ನೇನೋ ಒಂದು ಶಕ್ತಿಯನ್ನು ಅದಕ್ಕೆ ಕೊಟ್ಟು ನಾವು ಕಳಿಸ್ಬೇಕಷ್ಟೇ. ಬಿಟ್ರೆ ಎಲ್ಲ ಲೋಕದಲ್ಲಿ ವ್ಯವಹಾರದಲ್ಲಿ ನೋಡುವ ಹಾಗೆ ಪುಸ್ತಕವೇ ತೆರೆದುಕೋ ಮೊದಲ ಪುಟವನ್ನು, ಇಲ್ಲಿ ಆದ್ರೂ ಕೂಡ ಕಂಪ್ಯೂಟರ್ ಅಲ್ಲಿ ಏನಾದ್ರೂ ಅದಕ್ಕೊಂದು ಪ್ರೋಗ್ರಾಮ್ ಬರೆದಿದ್ರೆ 26ನೇ ಪೇಜ್ ಅಂತಂದ್ರೆ ಅದೇ ತಂದು ತೋರಿಸುವ ಸಾಧ್ಯತೆ ಇದೆ. ಆದ್ರೆ ಬರೀ ಪುಸ್ತಕವನ್ನ ನಾವು ತೆಗೆದು ಇದರಲ್ಲಿ ಈಗ 67ನೇ ಪೇಜು ಓಪನ್ ಆಗ್ಲಿ ಅಂದ್ರೆ ಅದಾಗಿ ಏನು ಮಾಡಲ್ಲ. ಆ ಅಂಶದಲ್ಲಿ ಜೀವ ಜಡಕ್ಕಿಂತ ಪ್ರಭು ಅನ್ನೋದು ನಮಗೆ ಗೊತ್ತಾಯ್ತು. ಮಾಡಿಸಿದ್ರೆ ಮಾಡ್ಲಿಕ್ಕಾಗುತ್ತೆ. ಅದಕ್ಕೆ ಮಾಡಿಸಿದ್ರು ಮಾಡ್ಲಿಕ್ಕಾಗಲ್ಲ. ಪುಸ್ತಕ ಹಿಡಿದು ಓದು 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 ಅಂತ ನಾವು ಪುಸ್ತಕದ ಒಳಗೆ ಹಿಡಿದ್ರೆ ಅದು ಓದುತ್ತಾ? ಅದರಿಂದಾಗಿ ಅದಕ್ಕಿಂತ ಹೆಚ್ಚಿನ ಒಂದು ಗುಣ ಇದೆ. ಅದನ್ನಾಗಿ ಜೀವ ಅನ್ನೋದು ಜಡಕ್ಕಿಂತ ಪ್ರಭು. ಇಷ್ಟು ವ್ಯತ್ಯಾಸ ಲೋಕದ ನಾವು ಅನುಭವಿಸ್ತಾ ಇದ್ರೂ ಕೂಡ ಅದಕ್ಕೆ ಅಸ್ತಿತ್ವವೇ ಇಲ್ಲ ಅಂತ ನಾವು ನಿರಾಕರಣೆ ಮಾಡಿಬಿಟ್ರೆ ಜಡಕ್ಕೆ ಅಥವಾ ಜೀವಕ್ಕೆ, ನಾವು ಈ ಶಾಸ್ತ್ರದ ವಿಚಾರಗಳಲ್ಲಿ ಮುಂದುವರಿಯುವುದಕ್ಕೆ ಯಾವುದೇ ಅವಕಾಶ ಇಲ್ಲ. ಒಂದು ವೇಳೆ ಮಾಡಿಸಿದ್ರೂ ಮಾಡ್ಲಿಕ್ಕಾಗುದಿಲ್ಲ ಅಂತಂದ್ರೆ ಅದು ಕಾಗದದ ಹುಲಿ ಆಗುತ್ತೆ. ಕಾಗದದ ಅರಸ ಅಂತಂದ್ರೆ
ಕಾಗದದಲ್ಲಿ ಒಬ್ಬ ಅರಸ ಇರ್ತಾನೆ, ಅವನು ಫೋಟೋ ತೋರಿಸ್ತಾ ಇರ್ತಾನೆ. ನೋಡಿ, ಆ ವ್ಯಕ್ತಿ ಇಲ್ಲದೆ ಸುಮ್ಮನೆ ಅವನು ಫೋಟೋ ತೋರಿಸಿ ಅಂದ್ರೆ ಅವನಿಗೆ ಗೊತ್ತಾಗುತ್ತೋ ಇಲ್ಲೋ? ಕಾಗದದ ಅರಸ ಯಾವ ರೀತಿಯಿಂದಲೂ ಕೂಡ ಒಂದು ಆಜ್ಞೆಯನ್ನು ಮಾಡ್ಲಿಕ್ಕೆ ಆಗುದಿಲ್ಲ, ಅಥವಾ ಅವನ ಹೆಸರೇಳಿ ಇವನು ಏನೋ ಆಟ ಆಡ್ಬೋದಷ್ಟೇ ಬಿಟ್ರೆ ನೇರವಾಗಿ ಇವನಿಗೂ ಏನು ತಾಕತ್ತಿಲ್ಲ. ಪ್ರಕೃಷ್ಟೋ ಭವತಿ ಇತಿ ಪ್ರಭು. ಜೀವ ಜಡಕ್ಕಿಂತ ಜೀವ ಪ್ರಕೃಷ್ಟನಾದ್ರಿಂದಾಗಿ ಅವನು ಪ್ರಭುವಾಗ್ತಾನೆ. ಆದ್ರೆ ನ ಕರ್ಮಾಣಿ ಸೃಜತಿ. ಆದ್ರೆ ಅವನು ಜೀವಕ್ಕಿಂತ ಪ್ರಭು ಆದ್ರೂ ಕೂಡ ಪೂರ್ಣ ಪ್ರಮಾಣದ ಪ್ರಭುತ್ವ ಅನ್ನೋದು ಅವನಿಗೂ ಇಲ್ಲ. ಅವನು ನ ಕಾರಯಿತ. ಅದನ್ನೇ ಹಿಂದೆ ಹೇಳಿದು, ನೈವ ಕುರುವನ್ನ ಕಾರಯನ್ ನ ಕರ್ತೃತ್ವಂ ನ ಕರ್ಮಾಣಿ ಅಂತ. ಅದಕ್ಕೋಸ್ಕರ ಇದು ಶುರುವಾಯಿತು. ಹಾಗಾದ್ರೆ ಕರ್ಮದ ಪುಣ್ಯ ಫಲ ಮತ್ತು ಪಾಪದ ಫಲ ಇದು ಅವನು ಬೇಕು ಅಂತ ಕೇಳಿ ಪಡಿಲಿಕ್ಕಾಗುದಿಲ್ಲ, ಬೇಡ ಅಂತ ಪಕ್ಕ ಕಿತ್ತು ಎಸಿಲಿಕ್ಕೂ ಆಗುದಿಲ್ಲ. ಹಾಗಾಗಿ ಅದರ ಸಂಯೋಗದಲ್ಲೂ ಕೂಡ ಆತನಿಗೆ ಒಡೆತನ ಇಲ್ಲ. ನನಗೆ ಈ ಪುಣ್ಯದ ಸಂಯೋಗದಿಂದ ಫಲ ಬರಬೇಕು, ಸುಖ ಸಿಗಬೇಕು, ನನಗೆ ಈ ಪಾಪದ ಸಂಯೋಗದಿಂದ ದುಃಖ ಆಗಬಾರ್ದು ಅಂತ ತಡಿಲಿಕ್ಕಾಗಲ್ಲ. ಮತ್ತೆ ಹಾಗಾದ್ರೆ ಯಾರು ಅದನ್ನು ಜೋಡಿಸೋದು? ಸ್ವಭಾವಸ್ತು ಪ್ರವರ್ತತೆ. ಸ್ವಭಾವ ಅಂತಂದ್ರೆ ಹಿಂದೆ ಅದರ ಸ್ವಾತಂತ್ರ್ಯಾತ್ ಭಗವಾನ್ ವಿಷ್ಣು ಸ್ವಭಾವ ಅಂತ ನಾವು ನೋಡಿ ಆಗಿತ್ತು. ಹಾಗಾದ್ರೆ ಭಗವಂತನೇ ಎಲ್ಲ ಮಾಡಿಸುವುದು ಅಂತ ಅಂದ್ಮೇಲೆ ಎಲ್ರಿಗೂ ಸುಖವೇ ಕೊಡ್ಲಿ, ಅವನೇ ಮಾಡಿಸುದಲ್ವಾ? ಯಾಕೆ ಕೆಟ್ಟ ಕೆಲಸ ಮಾಡಿ ಪಾಪ ಕೊಡುದು? ಅಥವಾ ಪುಣ್ಯದ ಕೆಲಸ ಮಾಡಿದ್ಮೇಲೆ ಫಲ ಕೆಲಸ ಮಾಡಿದವನಿಗೆ ಬರುತ್ತೆ, ಆದ್ರಿಂದಾಗಿ ಜೀವನಿಗೆ ಹೇಗೆ ಸಿಗುತ್ತೆ? ಯಾಕೆ ಸಿಗುತ್ತೆ? ಅಥವಾ ತನಗೆ ಬೇಕಾದವ್ರ ಹತ್ರ ಒಳ್ಳೆ ಕೆಲಸ ಮಾಡೋದು, ಅವ್ರಿಗೆ ಪುಣ್ಯ ಕೊಡುದು, ತನಗಿಷ್ಟ ಇಲ್ಲ ಅನ್ನೋರಿಗೆ ಪಾಪ ಮಾಡಿಸುದು, ಅವ್ರಿಗೆ ಪಾಪದ ಫಲ ಕೊಡುದು, ಎಲ್ಲ ಮಾಡ್ಲಿಕ್ಕಾಗತ್ತೆ ಅನ್ನೋ ದೃಷ್ಟಿಯಿಂದ ಫಲ ಕೊಡುವುದು ಅವನ ಕೈಯಲ್ಲೇ ಇದೆ ಅನ್ನೋ ಕಾರಣಕ್ಕೆ ಫಲ ಕೊಡ್ತಾನೆ ಅಂತ ಇಟ್ಕೊಳ್ಳಿ. ಆದ್ರೆ ನಿಯಮ ಹೇಗೆ? ಮಾಡಿದವನಿಗೆ ಅದರ ಮಾಡಿದ್ದುಣ್ಣೋ ಮಹಾರಾಯ, ಮಾಡಿದ್ದವನು ಉಣ್ಣೋ ಮಹಾರಾಯ ನಮ್ಗೆ ಯಾಕೆ ತಲೆ ಕಟ್ತಾನೆ ಅನ್ನುವ ಈ ಪ್ರಶ್ನೆ ಬರುತ್ತೆ. ಅದಕ್ಕೆ ಸ್ವಭಾವಸ್ತು ಪ್ರವರ್ತತೆ. ನಮ್ಮ ಸ್ವಭಾವ ಹೇಗಿದೆಯೋ ಅದಕ್ಕೆ ತಕ್ಕಂತೆ ಅಭಿವ್ಯಕ್ತಿಯಾಗಿ ಅದನ್ನು ಪ್ರಕಟಪಡಿಸ್ತಾನೆ ಅವನೇ. ಆದ್ರಿಂದಾಗಿ ಅದು ಸ್ವಭಾವಕ್ಕೆ ಅನುಗುಣ. ಭಗವಂತ ಯಾರ ಮೇಲಿನೂ ವೈಷಮ್ಯವಾಗ್ಲಿ ನೈರ್ಘಣ್ಯವಾಗ್ಲಿ ಇಟ್ಟುಕೊಂಡು ತನಗೆ ಆಪ್ತ ಆದ್ರಿಂದಾಗಿ ಇವನು ಒಳ್ಳೆ ಕೆಲಸ ಮಾಡ್ಲಿ, ಇವನು ತನ್ನನ್ನ ಮರಿತಾನೆ ಆದ್ರಿಂದಾಗಿ ಇವನ ಹತ್ರ ಕೆಟ್ಟ ಕೆಲಸ ಆಗ್ಲಿ ಅಂತ ಮಾಡುವುದಲ್ಲ. ಅವರವರ ಗುಣಕ್ಕೆ, ಕರ್ಮಕ್ಕೆ, ಸ್ವಭಾವಕ್ಕೆ ಅನುಗುಣವಾಗಿ ಅವರ ಕಾರ್ಯಗಳನ್ನು ಮಾಡ್ತಾ ಹೋಗ್ತಾನೆ. ಅದಕ್ಕೋಸ್ಕರನೇ ಪ್ರತಿಯೊಂದು ಜೀವಕ್ಕೂ ಅದರದ್ದೇ ಆದ ಸ್ವಭಾವ ಇದೆ. ಒಂದು ಸ್ವಭಾವ ಇದ್ದ ಹಾಗೆ ಮತ್ತೊಂದು ಸ್ವಭಾವ ಇರಲ್ಲ. ಆದ್ರಿಂದಾಗಿ ಪರಮಾತ್ಮನ ಅಸ್ತಿತ್ವದಂತೆ ಆಕಾಶ ಮತ್ತು ಕಾಲ ಹೇಗೆ ಯಾವಾಗ್ಲೂ ಇರುತ್ತೋ ಹಾಗೆ ಜೀವನು ಕೂಡ ಯಾವಾಗ್ಲೂ ಇರುವ ವಸ್ತು. ಸ್ವಭಾವದಲ್ಲೇ ಅವನ ಸುಖ, ಅವನ ದುಃಖ, ಅವನ ಜ್ಞಾನ, ಅವನ ಅಜ್ಞಾನ ಎಲ್ಲವೂ ಮೊದಲೇ ಇರುತ್ತೆ. ಅದು ಅಭಿವ್ಯಕ್ತಿಗೊಳಿಸುವ ಕ್ರಿಯೆಯನ್ನಷ್ಟೇ ಭಗವಂತ ಮಾಡ್ತಾ ಹೋಗ್ತಾನೆ. ಆದ್ರಿಂದಾಗಿ ತನ್ನ ಇಷ್ಟಕ್ಕೆ ತಕ್ಕಂತೆ ಮಾಡುವುದಿಲ್ಲ. ಆದ್ರಿಂದಾಗಿ ಸ್ವಭಾವನಾದ ಪರಮಾತ್ಮ ಜೀವನ ಸ್ವಭಾವವನ್ನ ಪ್ರಕಟಗೊಳಿಸ್ತಾನೆ ಹೊರತು ತಾನೇ ಯಾವುದೇ ರೀತಿಯಾದ ಪ್ರಭಾವವನ್ನ ಜೀವನ ಮೇಲೆ ಬೀರುವುದಿಲ್ಲ. ಹಾಗಾಗಿ ನಮ್ಮ ಸ್ವಭಾವಕ್ಕೆ ವಿರುದ್ಧವಾದ ಕರ್ಮ ಆಗತ್ತೆ ಅನ್ನೋದೇ ಅಸಾಧ್ಯ. ಕರ್ಮದ ವ್ಯವಸ್ಥೆಯ ದೃಷ್ಟಿಯಿಂದ ಕೆಲವೊಮ್ಮೆ ಅನುಭವಿಸ್ಲಿಕ್ಕಿದ್ದದ್ದನ್ನು ಅನುಭವಿಸ್ತಾನೆ, ಅದು ಅವನ ಕರ್ಮದ ಫಲವಾಗಿ ಅನುಭವಿಸ್ತಾನೆ ಹೊರತು ದೇವರಿಗೆ ಹಾಗಾದ್ರೆ ಒಂದು ವ್ಯವಸ್ಥೆ ಮಾಡುವಲ್ಲಿ ಸೋಲ್ತಾನ? ಅವನ ಸ್ವಭಾವ ಒಂಥರ ಇದ್ದು ಪ್ರಭಾವದಿಂದಾಗಿ ಅವನೇನೋ ಮಾಡ್ಲಿಕ್ಕೆ ಹೋಗಿ ಆ ಕರ್ಮ ಅನ್ನೋದು ಸಕ್ಸಸ್ ಆಗದೇ ಇದ್ದಾಗ ಅವನದರ ಕರ್ಮದ ಫಲವಾಗಿ ಉಣ್ತಾ ಇರುವುದು ಹೊರತು ವ್ಯವಸ್ಥೆಯಲ್ಲಿ ಯಾವುದು ಅಪ್ಪಿತಪ್ಪಿ ಆಗುವುದು ಅಂತಿಲ್ಲ. ನಾವು ನಮ್ಮ ವ್ಯವಹಾರದ ಭಾಷೆಯನ್ನ ಜವಾಬ್ದಾರಿಯ ಹಿನ್ನೆಲೆಯಲ್ಲಿ ಗಮನಿಸಿದಾಗ ದೇವರು ತನ್ನ ಜವಾಬ್ದಾರಿಯನ್ನು ಸರಿಯಾಗಿ ಹೊತ್ತು ಕೆಲಸ ಮಾಡ್ತಿರ್ತಾನೆ.
ಆದ್ರೆ ಅದೇನು ಅಂದ್ರೆ ನಮ್ಮ ವಶದಲ್ಲಿದ್ದಾಗುವಂಥದ್ದು ಅಂತನ್ನುವ ಯೋಚನೆಯಿಂದಾಗಿ ಕೆಲವೊಂದು ಸರ್ತಿ ನಮಗೆ ನಮ್ಮ ಗುಣಕ್ಕೂ ನಮಗೆ ಹೊರಗಿರುವ ಕರ್ಮಕ್ಕೂ ಹೊಂದಾಣಿಕೆ ಮೇಲ್ನೋಟಕ್ಕೆ ಕಾಣುವುದಿಲ್ಲ. ಆದ್ರೆ ಬಂದಾಗಿದೆ, ಅದನ್ನು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಭಗವಂತನಿಗೆ ಒಪ್ಪಿಸಿ ಅದನ್ನು ಮುಂದುವರೆದ್ರೆ ಅದೇ ಅವನಿಗೆ ತಪಸ್ಸಾಗುತ್ತೆ, ಅಥವಾ ಅದರಿಂದಲೇನೆ ಅವನು ಬಿಡುಗಡೆಯನ್ನು ಹೊಂದುವ ಸಾಧ್ಯತೆ ಇರುತ್ತೆ. ಬಿಡುಗಡೆ ಹೊಂದುವುದು ಅಂದ್ರೆ ಆ ಕರ್ಮವನ್ನು ದಾಟಿ ಹೋದ್ರೆ ತನ್ನ ಸ್ವಭಾವಕ್ಕೆ ಬೇಕಿರುವ ವಾತಾವರಣ ನಿರ್ಮಾಣ ಆಗುತ್ತೆ. ಸ್ವಭಾವ ಬೇರೆ ಇದ್ದು ಕರ್ಮವೂ ಬದಲಾದಿ ತಾನೂ ಅದಕ್ಕೆ ಸರಿಯಾಗಿ ಶರಣಾಗದೆ ಭಗವಂತನನ್ನು ನಿರಾಕರಿಸ್ತಾ ಅದರ ಕಾಲದಲ್ಲೂ ಇಲ್ಲದೆ ಅದರ ವ್ಯವಸ್ಥೆಗೂ ಕೈ ಹಾಕದೆ ಸುಮ್ಮನೆ ಬಾಯಿ ಗೊತ್ತಿಲ್ಲದ ಹಾಗೆ ಅದನ್ನ ಯಾಕೆ ಹೀಗಾಯ್ತು ಅಂತ ವ್ಯಥೆ ಪಡ್ತಾ ಕೂತ್ರೆ ಆಗ ಯಾವ ಕಾರ್ಯವೂ ಸಿದ್ಧಿ ಆಗುವುದಿಲ್ಲ. ಆದ್ರೆ ಸ್ವತಂತ್ರನಾದ ಭಗವಂತನಿಗೆ ಗೊತ್ತು, ನೀನ್ ಯಾಕೆ ನನ್ನನ್ನು ಹೀಗಿಟ್ಟಿದ್ದಿ ಅಂತ ನಿನಗೆ ಗೊತ್ತು. ಆದ್ರಿಂದಾಗಿ ನಿನ್ನಲ್ಲೇ ಪ್ರಶ್ನೆ ಕೇಳಿ ನನಗೆ ಒದಗದ ಒಪ್ಪದ ಈ ಸಂಗತಿ ನೀನ್ ಯಾಕೆ ಇಟ್ಟಿದ್ದಿ. ಈ ಯಾರೋ ವ್ಯಕ್ತಿ ನಮ್ಮನ್ನೇನೋ ಹೆಣಗಾಡ್ತಾನಲ್ವಾ, ಅವನು ಕೂಡ ಅಲ್ಲಿ ನಿಂತವನು ಕೂಡ ಭಗವಂತನೇ ಅಲ್ವಾ. ಅವನು ಮಾಡ್ತಾನೆ ಅಂತ ಅನ್ನೋದು ಅವನ ತಲೆಯಲ್ಲಿದೆ, ಅವನಿಗೆ ತಪ್ಪೆ, ಅವನದನ್ನು ಅನುಭವಿಸ್ತಾನೆ. ಆದ್ರೆ ನಮ್ಗೆ ಒಂದು ಪ್ರಶ್ನೆ ಇರುತ್ತಲ್ಲ, ಅಲ್ಲಿ ನಿಂತು ನೀನೇ ಈ ಕಾರ್ಯವನ್ನು ಮಾಡಿಸುವುದು ಅಂತಂದ್ಮೇಲೆ ನನ್ನ ಯಾವ ಕರ್ಮದ ಫಲವನ್ನ ನನಗೆ ಇಲ್ಲಿ ನೀಡ್ತಾ ಇದ್ದಿ ಅಂತ ದೇವರ ಹತ್ರ ಜಗಳ ಆಡಿದ್ರೆ ಆಗ ಒಂದಿಷ್ಟು ಸ್ವಭಾವದ ಪ್ರಭಾವ ಜಾಗೃತವಾದಾಗ ನಾವು ಆ ಪರಿಸ್ಥಿತಿಯಿಂದ ಪಾರಾಗುವುದು ಸಾಧ್ಯ ಆಗುತ್ತೆ. ಹಾಗಾಗಿ ವಿಹಿತ ಕರ್ಮಾನುಷ್ಠಾನ ಅಂತ ಅನ್ನೋದು ಸಿಗ್ಲಿಕ್ಕೋಸ್ಕರನೇ ಸ್ವಭಾವ ಇರುವುದು. ಆದ್ರೂ ಕೆಲವೊಂದು ಸರ್ತಿ ನಮ್ಮ ಸುತ್ತಲಿನ ಪ್ರಭಾವ ನಮ್ಮ ಯಥಾಸ್ಥಿತವಾದಂತಹ ಗುಣವನ್ನ ಪ್ರಕಟಪಡಿಸುವುದರಲ್ಲಿ ಸೋಲುವಂತೆ ಮಾಡುತ್ತೆ. ಆದ್ರೆ ಅದು ಸಾಯಲ್ಲ, ಸೋಲುತ್ತೆ. ಸೋಲುವುದು ಬೇರೆ, ಸಾಯುವುದು ಬೇರೆ. ಅದು ಸಾಯಲ್ಲ. ನಾವು ಒಳಗಿನಿಂದ ಉತ್ಸಾಹ ಹಾಗೆ ಇಟ್ಟುಕೊಂಡಿದ್ರೆ ಅದನ್ನ ನಾವು ಕಣ್ಣಾರೆ ನೋಡುತ್ತೇವೆ. ನಾವೀಗ ಕೈ ಚೆಲ್ಲಿ ಕೂತ್ರೆ ಮತ್ಯಾವತ್ತೋ ಒಂದ್ ದಿವಸ ಮತ್ತೆ ಅದು ಪ್ರಕಟ ಆಗೇ ಆಗುತ್ತೆ. ಅದು ಒಳಗಿದ್ದದ್ದು ಎಂದು ಕುಂದಿ ಹೋಗುದು ಅಂತ ಇಲ್ವೇ ಇಲ್ಲ. ಪ್ರಭು ಅಂದ್ರೆ ಇದು ಜೀವ ಅಂತ ಇಟ್ಟುಕೊಂಡು ಇಷ್ಟು ಹೇಳಿದ್ದು. ಇಲ್ಲಿ ಪರಮಾತ್ಮನೇ ಆದ ಅಂತಂದ್ರೆ ಏನು ಅಭಿಪ್ರಾಯದಲ್ಲಿ ಬರುತ್ತೆ, ಅದೇ ಅರ್ಥವನ್ನೇ. ಆಗ ಸ್ವಭಾವ ಅಂದ್ರೆ ಪರಮಾತ್ಮ, ಜೀವ ಅಂದ್ರೆ ಪ್ರಭು ಅಂದ್ರೆ ಜೀವ ಅಂತ ಅರ್ಥ ಇಟ್ಕೊಂಡಾಗ ಸ್ವಭಾವಸ್ತು ಪ್ರವರ್ತತೆ ಅಂತ ಒಂದು ಜೀವದ ಸ್ವಭಾವವನ್ನು ಹೇಳಿದ್ದು. ಪ್ರಭು ಅನ್ನುವ ಶಬ್ದದಿಂದ ಪರಮಾತ್ಮನನ್ನು ಇಟ್ಟುಕೊಂಡಾಗ ಅಲ್ಲಿ ಸ್ವಭಾವ ಅಂದ್ರೆ ವಿಷ್ಣುವೇ ಸ್ವತಂತ್ರ ಭಾವನಾದ್ರಿಂದಾಗಿ, ಸ್ವತಂತ್ರವಾಗಿ ಇರುವವನಾದ್ರಿಂದಾಗಿ ಆಗ ಸ್ವಭಾವ ಅನ್ನೋದಕ್ಕೆ ಪರಮಾತ್ಮ ಅಂತ ಅರ್ಥ. ಎರಡೂ ಅರ್ಥದಲ್ಲಿ ಈ ಶ್ಲೋಕ ತೆರೆದುಕೊಳ್ಳುತ್ತೆ ಅಂತ ಆಚಾರ್ಯರು ನಿರೂಪಣೆ ಮಾಡಿದ್ದಾರೆ. ಒಟ್ಟಂತೂ ಜೀವಕ್ಕೆ ಫಲ ಸಂಯೋಗದಲ್ಲಾಗಲಿ ಕರ್ಮದಲ್ಲಾಗಲಿ ಅದು ಬೇಕು ಬೇಡ ಅಂತ ನಿಶ್ಚಯ ಮಾಡುವುದರಲ್ಲಾಗ್ಲಿ ಎಲ್ಲೂ ಕೂಡ ಅವನಿಗೆ ಸ್ವಾತಂತ್ರ್ಯ ಅನ್ನೋದು ಇಲ್ಲ ಅನ್ನೋದನ್ನ ವಿವರಿಸಿ ಹೇಳಿದ್ರು. ಇನ್ನೊಂದು ಸ್ವಲ್ಪ ವಿಷಯವನ್ನ ನಾವು ಮತ್ತೆ ನಾಳೆಯ ಚಿಂತನೆಯಲ್ಲಿ ನೋಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಮಸ್ತು.